ಹೆಸರು ಗಂಗಾಧರ್ ಅಂತ ಬಹುಜನ ಸಮಾಜ ಪಕ್ಷದ ತಾಲೂಕು ಉಪಾಧ್ಯಕ್ಷರಾಗಿದ್ದೀನಿ. ತಾಲೂಕಿನಲ್ಲಿ ನಮ್ಮ ತಾಲೂಕಿನ ಮಗನಾದಂತಹ ಯಡಿಯೂರಪ್ಪನವರು, ಸನ್ಮಾನ್ಯ ಯಡಿಯೂರಪ್ಪನವರು ಅವರ ಅಧಿಕಾರ ಅವಧಿಯಲ್ಲಿ ನಮ್ಮ ತಾಲೂಕಿಗೆ ಒಂದು ಕೊಡುಗೆಯನ್ನು ನೀಡಿದರು. ಒಂದು ತಾಯಿ ಮತ್ತು ಮಗು ಎನ್ನುವ ಆಸ್ಪತ್ರೆಯನ್ನು ನಮಗೆ ವರದಾನವಾಗಿ ಕೊಟ್ಟಿದ್ದರು. ಸನ್ಮಾನ್ಯ ನಾರಾಯಣಗೌಡರು ಕೂಡ ಅವರಿಗೆ ಬೆಂಬಲವಾಗಿ ನಿಂತು ತಾಲೂಕಿನಲ್ಲಿ ಒಂದು ಉತ್ತಮವಾದ ವ್ಯವಸ್ಥೆ, ಆಸ್ಪತ್ರೆ ವ್ಯವಸ್ಥೆ ಇರಲಿ ಮತ್ತು ತಾಯಿ ಮತ್ತು ಮಕ್ಕಳ ಸಾವನ್ನು ನಾವು ರಾಜ್ಯಾದ್ಯಂತ ನೋಡ್ತಾ ಇದ್ದೋ. ಇದನ್ನು ಕಡಿಮೆ ಮಾಡೋಕ್ಕೋಸ್ಕರ ನಮ್ಮ ತಾಲೂಕಿನಲ್ಲಿ ಒಂದು ತಾಯಿ ಮತ್ತು ಮಗು ಆಸ್ಪತ್ರೆಯನ್ನು 27 ಕೋಟಿ ಹಣವನ್ನು ವ್ಯಯ ಮಾಡಿ ಇಲ್ಲಿ ತಾಲೂಕಿಗೆ ತಂದರು. ಆದರೆ ಇಂದಿಗೂ ಕೂಡ ಕಳೆದ 2 ವರ್ಷದಿಂದ ಕಾಮಗಾರಿ ಮುಗಿದಿದ್ರೂ ಕೂಡ ಇಲ್ಲಿವರೆಗೂ ಅದು ಓಪನ್ ಆಗಿಲ್ಲ, ಪ್ರಾರಂಭವಾಗಿಲ್ಲ. ಯಾಕೆ? ಇದು ಏನಾದರೂ ಸರ್ಕಾರದಿಂದ ಏನಾದರೂ ಇದಕ್ಕೆ ಅಡೆತಡೆಗಳಿದೆಯಾ, ಅಥವಾ ಸರ್ಕಾರವೇ ಇದಕ್ಕೆ ಉದ್ದೇಶಪೂರ್ವಕವಾಗಿ ಏನಾದರೂ ಅಡೆತಡೆ ಮಾಡ್ತಾ ಇದೆಯಾ? ಅದಲ್ಲದೆ ಸ್ಥಳೀಯ ಶಾಸಕರಲ್ಲಿ ಏನಾದರೂ ಕೊರತೆ ಇದೆಯಾ? ಅವ್ರಿಗೇನಾದ್ರು ಇಚ್ಛಾಶಕ್ತಿ ಇಲ್ವಾ? ದಯವಿಟ್ಟು ಇಲ್ಲಿ 100 ಕೋಟಿಯ ಯಂತ್ರೋಪಕರಣಗಳನ್ನ ಈಗಾಗಲೇ ತಂದು ಆಸ್ಪತ್ರೆ ಏನು ತಾಯಿ ಮತ್ತು ಮಗು ಆಸ್ಪತ್ರೆ ಒಳಗೆ ತಂದು ಇಟ್ಟಿದ್ದಾರೆ. ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಹಾಳಾಗೋ ಪರಿಸ್ಥಿತಿಗೆ ಬರ್ತಾ ಇದ್ದೇವೆ. ದಯವಿಟ್ಟು ಇದನ್ನು ಸರ್ಕಾರದ ಗಮನಕ್ಕೆ ಮಾಧ್ಯಮದವರು ತರೋಕ್ಕೆ ಹೊರಡ್ತಾ ಇದ್ದಾರೆ. ಅದರೊಟ್ಟಿಗೆ ನಾವು ಕೂಡ ಅವ್ರ ಕೈ ಜೋಡಿಸಿ ತಾಲೂಕಿನ ಎಲ್ಲ ಜನತೆಯರು ಕೂಡ ಈ ತಾಯಿ ಮತ್ತು ಮಗು ಆಸ್ಪತ್ರೆ ಏನಿದೆ ಇದನ್ನು ಪುನರುಜ್ಜೀವನ ಮಾಡಿ ಮತ್ತು ಅದನ್ನು ದೊಡ್ಡ ಮಟ್ಟದಲ್ಲಿ ನಮ್ಮ ತಾಲೂಕಿನಲ್ಲಿ ಬೆಳೆಸಬೇಕು ಅನ್ನೋದು ನಮ್ಮ ಆಸೆಯಾಗಿದೆ. ದಯವಿಟ್ಟು ತಾಲೂಕಿನ ಎಲ್ಲ ಜನತೆಯೂ ಕೂಡ ಆಡಳಿತ ಸರ್ಕಾರ ಮತ್ತು ಏನು ನಮ್ಮ ತಾಲೂಕಿನ ಶಾಸಕರಿದ್ದಾರೆ ಅವ್ರ ಮೇಲೆ ಒಂದಷ್ಟು ಒತ್ತಡ ಹೇರಿ ಈ ಆಸ್ಪತ್ರೆಯನ್ನು ನಾವು ಖಂಡಿತವಾಗಿ ಉಳಿಸ್ಕೋಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ.